ಸೊ ವೆಲ್ಕಮ್ ಟು ಮೈ ಚಾನಲ್. ಸೊ ಇವಾಗ ನಾವು ಥೈಲ್ಯಾಂಡಲ್ಲಿ ಇದ್ದೀವಿ. ಇದು ಡೇ 1. ಇವಾಗ ಎಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂತ ಎಲ್ಲ ತೋರಿಸ್ತಾ ಹೋಗ್ತೀನಿ. ಸೊ ಫಸ್ಟ್ ಪ್ಲೇಸ್ ನಾವು ಹೋಗಿದ್ದು ಇಟ್ಸ್ ಜಸ್ಟ್ ಅ ವ್ಯೂ ಪಾಯಿಂಟ್ ಆಯಿತಾ. ಸೊ ಅಲ್ಲಿಂದ ಫುಲ್ ಓಷನ್ ಎಲ್ಲ ಕಾಣ್ತಾ ಇತ್ತು. ಇಟ್ಸ್ ಜಸ್ಟ್ ಪಿಕ್ಚರ್ ಕ್ಲಿಕ್ಕಿಂಗ್ ಅಷ್ಟೇ. ಟೂ ತ್ರೀ ಬೀಚಸ್ ಇನ್ ದ ಸೆನ್ಸ್ ಲೈಕ್ ಒಂದೇ ಬೀಚು ಐಲ್ಯಾಂಡ್ ಇದೆ ಸಾರಿ. ಸೊ ಅದಿದೆ ಅಷ್ಟೇ. ಅದನ್ನ ವ್ಯೂ ಪಾಯಿಂಟ್ ನೋಡಿದ್ವಿ. ವಿ ಕ್ಲಿಕ್ ದ ಫೋಟೋಸ್ ಅಂಡ್ ಇನ್ಸ್ಟಾಗ್ರಾಮ್ಗೆ ಸ್ವಲ್ಪ ವಿಡಿಯೋಸ್ ಮಾಡ್ಕೊಂಡ್ವಿ ಅಷ್ಟೇ. ಸೊ ಇವಾಗ ನೆಕ್ಸ್ಟ್ ಬಂದಿರೋದು ಎಲಿಫೆಂಟ್. ಏನ್ ಹೆಸರಿದೆ ಅದು? ಎಲಿಫೆಂಟ್ ಕ್ಯಾಂಪ್ ಅಂತ. ಸೊ ಯು ಕ್ಯಾನ್ ಟೇಕ್ ಪಿಕ್ಚರ್ಸ್ ವಿತ್ ಎಲಿಫೆಂಟ್ ಅಂಡ್ ಯು ಕ್ಯಾನ್ ಫೀಡ್ ದ ಫುಡ್. ಸೊ ಇಲ್ಲೆಲ್ಲ ನೋಡಬಹುದು ಎಲಿಫೆಂಟ್ಸ್ ಇದೆ. ಓಕೆ, ದೇರ್ ಸೈಡ್ ಕರೆಕ್ಟ್. ಈ ಸೈಡ್ ಕ್ಯಾಮೆರಾ ರೊಟೇಟ್ ಮಾಡ್ರಿ. ಒಳಗಡೆ ಎಲ್ಲ ಇದೆ ಎಲಿಫೆಂಟು. ಸೊ ಇಲ್ಲಿ ಫೋಟೋಸ್ ಎಲ್ಲ ತಗೋಬಹುದು, ವಿಡಿಯೋಸ್ ತಗೋಬಹುದು. ಒಳಗಡೆ ಹೋಗ್ಬೇಕು ಅಂದ್ರೆ ಫೀಡ್ ಮಾಡ್ಬೇಕಂತೆ ಎಲಿಫೆಂಟ್ಸ್ಗೆ. ಇಲ್ಲೆಲ್ಲ ನೋಡ್ಬೋದು ಬನಾನಾಸ್ ಇದೆ. ಐ ಶೋ ಯು ವೇಟ್. ಸೊ ಇಲ್ಲಿ ಈ ಥರ ಬನಾನಾಸ್ ಎಲ್ಲ ಇದೆ. ಸೊ ಅದನ್ನ ಪರ್ಚೇಸ್ ಮಾಡಿಬಿಟ್ಟು ನೀವು ಫೀಡ್ ಮಾಡ್ಬೋದು ಫಾರ್ ಎಲಿಫೆಂಟ್ಸ್. ಸೊ ಇವಾಗ ಬೇಗ ಒಂದೆರಡು ಫೋಟೋಸು ವಿಡಿಯೋಸು ಕ್ಲಿಕ್ ಮಾಡಿ ನೆಕ್ಸ್ಟ್ ಬುದ್ಧ ಪಾಯಿಂಟ್ ಅಂದ್ರಲ್ವಾ? ಬುದ್ಧ ಪಾಯಿಂಟ್. ಸೊ ನೆಕ್ಸ್ಟ್ ಬುದ್ಧ ಪಾಯಿಂಟ್ ಇದೆ. ಟೇಕ್ ಸಮ್ ಟೈಮ್ ಅಂದ್ರೆ ಒಂದು 30 ಮಿನಿಟ್ಸ್ ರೈಡ್ ಇದೆ ಅಂತ ಹೇಳ್ತಾ ಇದ್ರು. ಸೊ 30 ಮಿನಿಟ್ಸ್ ಆದ್ಮೇಲೆ ಅಲ್ಲಿ ಬುದ್ಧ ಪಾಯಿಂಟ್ ಇದೆ. ಟೈಮ್ ಕೊಡ್ತಾರೆ ಒಂದು 20-30 ಮಿನಿಟ್ಸ್. ಓಕೆ, ವೇಟ್ ಫಾರ್ ದಟ್. ಓಕೆ, ವಾಕ್ ಮಾಡೋಣ. ಅದು ಹತ್ರ ಬರುತ್ತೆ ಫುಡ್ಡಿಗೆ. ಅದು ಇದು ಮಾಡೋದು ಗೊತ್ತಾ? ನಾವಿವಾಗ ಬುದ್ಧ ವ್ಯೂ ಪಾಯಿಂಟ್ ಬಂದಿದ್ದೀವಿ. ಸೊ ಬುದ್ಧ ಅಲ್ಲಿದೆ. ಇಟ್ಸ್ ಜಸ್ಟ್ ಅ ವ್ಯೂ ಪಾಯಿಂಟ್. ಇಲ್ಲಿ ಫಸ್ಟ್ ವ್ಯೂ ಪಾಯಿಂಟ್ ನೋಡ್ಬಿಟ್ಟು ಆಮೇಲೆ ಬುದ್ಧಕ್ಕೆ ಹೋಗೋಣ ಅಲ್ಲ. ಓಕೆ, ಎಲ್ಲ ಕಡೆ ಒಂದು 20 ಮಿನಿಟ್ಸ್ ಸ್ಟಾಪ್ ಮಾಡ್ತಾ ಇದ್ದಾರೆ ಅಷ್ಟೇನೆ. ಸೊ ಆಕ್ಚುಲಿ ಅದು ಹೇಳಲಿಲ್ಲಲ್ಲ ನಾವು ಎಷ್ಟು ಪೇ ಮಾಡಿದ್ರೆ ಫಾರ್ ದಿಸ್ ಟ್ರಿಪ್. ಲೈಕ್ 800 baht. 800 baht is close to like ಒಂದು ವ್ಯಾನ್ ತರ ಇದೆ. 1900 per person. ಎಲ್ಲ ಡಿಫ್ರೆಂಟ್ ಪೀಪಲ್ ಇದ್ದಾರೆ. ಅದು ನಮಗೆ ಹೋಟೆಲ್ ಅವರನ್ನೇ ಕಾಂಟ್ರಾಕ್ಟ್ ಕೊಟ್ಟಿದ್ದು. ಸೊ ಅವ್ರ ಕಡೆಯಿಂದ ನಾವು ಹೋಗ್ತಾ ಇರೋದು. ಅವರು ಎಷ್ಟು 800 bahts. 800 bahts. ಓಕೆ, ನಾಟ್ 1000, ಇಟ್ಸ್ 800 bahts per person. ಸೊ ಎಷ್ಟು ಪ್ಲೇಸ್ ತೋರಿಸ್ತೀನಿ ಅಂತ ಹೇಳಿದ್ರು? ಅರೌಂಡ್ 5 to 6 ಪ್ಲೇಸಸ್ ಇದೆ. ಈಗ ವ್ಯೂ ಪಾಯಿಂಟ್ ನೋಡಿದ್ವಿ, ನೆಕ್ಸ್ಟ್ ಎಲಿಫೆಂಟ್ ನೋಡಿದ್ವಿ, ಈಗ ಬುದ್ಧ ವ್ಯೂ ಪಾಯಿಂಟ್ ಅಂಡ್ ಬುದ್ಧ. ಅಂಡ್ ದೆನ್ ವಿ ಗೋ ಟು ಓಲ್ಡ್ ಫುಕೇತ್ ರೋಡ್. ಆಮೇಲೆ ಅಲ್ಲಿ ಓಲ್ಡ್ ಟೌನ್ ಅಂತ ಇದೆ, ಅಲ್ಲಿ ಹೋಗ್ತೀವಿ. ಸೊ ದೀಸ್ ಆರ್ ದ ಪ್ಲೇಸಸ್. ಓಕೆ, ಸೊ ಎವ್ರಿ ಪ್ಲೇಸ್ 30 ಮಿನಿಟ್ಸ್ ಅಷ್ಟೇ. ಓಕೆ, ಕಮ್ ಲೆಟ್ಸ್ ಗೋ ನಿಯರ್ ಬುದ್ಧ. ಅದು ಇಲ್ಲೇನ್ ಕಾಣ್ತಿದೆ ಅದಷ್ಟೇ ವ್ಯೂ. ಫ್ರಂಟ್ ಸೈಡ್ ಏನೋ ಲ್ಯಾಂಡ್ ಸ್ಲೈಡ್ ಆಗಿದೆ ಅಂತ. That's what she was saying. ಲ್ಯಾಂಡ್ ಸ್ಲೈಡ್ ಆಗಿದೆ, ಅದಕ್ಕೆ ಹೋಗಕ್ಕಾಗಲ್ಲ. ಸೊ ಇದಷ್ಟೇ. ಬುದ್ಧ ಅಲ್ಲಿಂದನೂ ಇದು ಸ್ಟ್ಯಾಚ್ಯೂನೇ ಕಾಣುತ್ತೆ. ಬೇಕಂದ್ರೆ ತೋರಿಸ್ರಿ ಇಲ್ಲಿಂದ ವಿಡಿಯೋ ಝೂಮ್ ಮಾಡಿ. I'll show you. Just take a photo. That's fine too. And on the side. ಇವಾಗ ಎಲ್ಲಿ ಬಂದಿದ್ದೀವಿ ಅಪ್ಪಿ? ಚೆನ್ನಾಗಿ ಕಾಣ್ತದೆ. ಕ್ಲಾರಿಟಿ ನೋಡಿ. ಕ್ಲಾರಿಟಿ ಆಫ್ ವಿಡಿಯೋ ನಿಜ ಖುಷಿ ಆಗುತ್ತೆ ಎವ್ರಿ ಟೈಮ್ ವಿಡಿಯೋ ಆನ್ ಮಾಡಿದಾಗ. ಸೊ ಇವಾಗ ಎಲ್ಲಿದ್ದೀವಿ? ಇದು ಚಲಾಂಗ್ ಟೆಂಪಲ್ ಅಂತ. ಶೆಲಾಂಗ್ ಟೆಂಪಲ್. ಕರೆಕ್ಟ್, ಶೆಲಾಂಗ್ ಟೆಂಪಲ್. ಸೊ ಅಲ್ಲೆಲ್ಲ ಟೆಂಪಲ್ಸ್ ಇದೆ. You see 140 year old. 140 year old ಅಂತ. This is old temple, that's a new one. ಓಕೆ, ಅಮ್ಮ ಬಿಸಿಲಿದೆ. ಛತ್ರಿ ತಗೋಬೇಕಿತ್ತು ಇರ್ಲಿ ಬಿಟ್ಟು. ಸೊ ಇದು ನ್ಯೂ ಒನ್ ಅಂಡ್ ಅಲ್ಲಿ ಓಲ್ಡ್ ಒನ್. ಇದು ಓಲ್ಡಾ? ಓಕೆ, ಇದು ಓಲ್ಡ್. ಎಲ್ಲಿ ಹೋಗೋಣ ಫಸ್ಟ್? ಇದು ಹೋಗೋಣ ಬರೀ ಓಲ್ಡ್. ಮೇಲೆ ಅದು ನೋಡ್ರಿ ಎಷ್ಟು ಚೆನ್ನಾಗಿದೆ. ಫುಲ್ ಸೆಟ್ ಹೊಡಿತಾ ಇದ್ದೀನಿ.
ಸೆಕೆಂಡ್ ಏನು ಕಮ್ಮಿ. ಸೊ ದಿಸ್ ಇಸ್ ಥರ್ಡ್ ಫ್ಲೋರ್. ಇಲ್ಲೂ ದೇವಸ್ಥಾನ ಇದೆ. ಕಲ್ಲು ಮಾತ್ರ ಫುಲ್ ಸುಡ್ತಾ ಇದೆ, ಬಿಸಿಲು ಜಾಸ್ತಿ ಇದೆ. ಓಕೆ, ಬ್ಯಾಕ್ ಕ್ಯಾಮ್ರಾ ಮಾಡಿ ತೋರಿಸ್ತೀನಿ. ಸೊ ಇದು ಹೊಸ ನ್ಯೂ ಟೆಂಪಲ್. ಸಮಥಿಂಗ್ ಲೈಕ್ ದೇ ಬರ್ನ್ ಕ್ರ್ಯಾಕರ್ಸ್. ಅಲ್ಲೇನೋ ಕ್ರ್ಯಾಕರ್ಸ್ ಬರ್ನ್ ಮಾಡ್ತಿದ್ದಾರೆ ಆ್ಯಕ್ಚುಲಿ. ಮೋಸ್ಟ್ಲಿ ಅದನ್ನು ಏನಾದರೂ ನಾವೆಲ್ಲ ಉದ್ದಿನ ಕಡ್ಡಿ ಎಲ್ಲ ಹಚ್ತೀವಲ್ವ, ಆ ಥರ ಇರ್ಬೋದು. ಇದರಲ್ಲಿ ಕ್ರ್ಯಾಕರ್ಸ್ನ ಬರ್ನ್ ಮಾಡ್ತಾ ಇದ್ದಾರೆ. ಇಲ್ಲೇನೋ ಮಾಡ್ತಿದ್ದಾರೆ, ಏನು ಅಂತ ಗೊತ್ತಿಲ್ಲ. ಏನಂತ ಅರ್ಥ ಆಗ್ತಿಲ್ಲ ಅಲ್ಲ ಅದು. ಕ್ಯಾಂಡಲ್ಸ್ ಮಾಡ್ಬೇಕಂತ ಅಷ್ಟೇ. ನೀವು ಮಾಡ್ತೀರಾ? ಹಾಂ, ಮಾಡ್ತೀರಾ? ಅಲ್ಲ ಏನಂತ ಗೊತ್ತಿಲ್ಲ ಅಲ್ಲ. ಸೊ ಇದು ಯಾವ ಪ್ಲೇಸ್ ಅಪ್ಪಿ? ಕ್ಯಾಶ್ಯೂ ಫ್ಯಾಕ್ಟ್ರಿ. ಇಟ್ಸ್ ಅ ಕ್ಯಾಶ್ಯೂ ಫ್ಯಾಕ್ಟ್ರಿ. ಫುಲ್ ಎಲ್ಲಾನು ಟೇಸ್ಟ್ ಮಾಡಿದ್ವಿ. ಎಷ್ಟು ವೆರೈಟೀಸ್ ಇದೆ ಎಲ್ಲಾನು ತಿಂದು ನೋಡಿದ್ವಿ. ಎಲ್ಲ ನಾರ್ಮಲ್, ಎಲ್ಲ ಒಂದು ಶುಗರ್ ಕೊಟ್ಟಿದೆ, ಚಾಕ್ಲೇಟ್ ಕೊಟ್ಟಿದೆ ಅಷ್ಟೇ, ಮತ್ತೇನು ಡಿಫ್ರೆಂಟ್ ಆಗಿಲ್ಲ. ಇದೇ ಚೆನ್ನಾಗೈತಿ ಶೇಪ್. ನಾರ್ಮಲ್ ಅಲ್ಲ, Natural ದಿಸ್ ಇಸ್ ನೈಸ್. ಅಂದ್ರೆ ಇದು ಫೀಲ್ ಬರುತ್ತದೆ ಆಕ್ಚುಲಿ. ಇದಕ್ಕೆ ಟುಕ್ ಟುಕ್ ಅಂತಾರೆ, ಇನ್ನ ನಾವು ಹೋಗಿಲ್ಲ, ಬಟ್ ಇದೇ ನೈಸ್ ಅಲ್ವಾ. ಇದೆರಡು ಮ್ಯಾಗ್ನೆಟ್ ನಾವು ಪರ್ಚೇಸ್ ಮಾಡಿದ್ವಿ. ನನಗೆ ಎರಡು ಕ್ಯೂಟ್ ಆಗಿ ಅನಿಸ್ತು. ಬಿಗ್ ಬಿ ಫಾರ್ಮ್ ಅಂತ. ಬಿಗ್ ಬಿ ಫಾರ್ಮ್ ಏನಿದೆ ಅಂತ ನಮಗೂ ಗೊತ್ತಿಲ್ಲ. ವಿ ಶುಡ್ ಸಿ. ಬೀದು ಹೆಂಗ್ ಫಾರ್ಮಿಂಗ್ ಮಾಡ್ತಾರ ಅಂತ ತೋರಿಸ್ತಾರೆ. ಓಕೆ ಓಕೆ. ಬಿ ಫಾರ್ಮಿಂಗ್. This the book here that we can see the bee. This is the bee often show here bee fly. Then not hit the bee. Then we hit when baby resting you. This the book here 90% are also bee. The 10% had the male. This one the one book here have one queen. Yeah. Then we can meet up show for you. We not scan the bee we can hold. Can take a photo. You want to hold? ಯಾಕಪ್ಪಿ? This is very up the show here bee so ಇದು ಫುಲ್ ಹನಿ. ಯಾರಿಗೂ ಸಿಕ್ ಕೊಡ್ತಾರೆ. ಬರ್ರಿ ಹಿಂಗೆ ಪೂರ. Sit down. Yes. Now you can try that. This one, the honey. First time you try the honey, and this one is from the tree resin. And this one is special can have the eczema. Eczema. Which one is this? This one, antivirus or antibacterial. High cholesterol is okay. Cough is okay. So you can drop inside water drink 5 to 6 drops like this one. ಕಹಿ The ಐತಿ, first ಫುಲ್ one ತಿಕ್ಕ. honey is we have the 3 size. Small size 350, medium size 350, kilogram 920. Outside
ಎಲ್ಲಿಗೆ ಬಂದಿದ್ದೀಗ? ನಾವಿವಾಗ ಫುಕೆಟ್ ಓಲ್ಡ್ ಟೌನಿಗೆ ಬಂದಿದ್ದೇವೆ. ಸೊ ಇದು ಫುಲ್ ಶಾಪಿಂಗ್ ಇದೆ. ಇದು ಫುಲ್ ಶಾಪಿಂಗ್ ಅಂತ ಇರೋದು. ನೋಡಿದ್ರೆ ಅನಿಸ್ತಿದೆ ದೇ ಆರ್ ಕ್ವೈಟ್ ಎಕ್ಸ್ಪೆನ್ಸಿವ್ ಅಂತ ಅಲ್ವಾ ಪಿ? ಬೇರೆ ಪ್ಲೇಸಸ್ ನೋಡಿದ್ರೆ 30-15 ಅಷ್ಟೇನಿಲ್ಲ. ನೈಸ್ ಅಲ್ಲ? ಬಟ್ ಇಲ್ಲಿ ನೆತ್ತಿನ ಕಾಯ್ತಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಈ ಕಡೆ ಎಲ್ಲ ಫ್ಲವರ್ಸ್ ಇದೆ ರೈಟ್ ಸೈಡ್. ಈ ಬಿಲ್ಡಿಂಗ್ ಎಲ್ಲ ಫುಲ್ ಪಿಂಕ್ ಇದೆ. ಲುಕಿಂಗ್ ಗುಡ್. ಥ್ಯಾಂಕ್ ಯು. ಸ್ವೀಟು ಒಂಥರ ಬೇರೆ ಇದೆಯಲ್ಲ, ಚೆನ್ನಾಗಿದೆಯಲ್ಲ? ಸ್ವೀಟ್ ತಿನ್ಬೋದು ಅಂತ ಕೇಳ್ರಿ ಅವ್ರಿಗೆ ಗೊತ್ತಾ? ನೆಕ್ಸ್ಟ್ ಎಲ್ಲಿ ಇವಾಗ ಗೊತ್ತಿಲ್ಲ ಅಲ್ಲ? ಮುಗೀತು ಅನ್ಸುತ್ತಾ? ಮುಗೀತಾ? ರೂಮಿಗೆ ಹೋಗೋದಾ? ಊಟ ನಮ್ಮ ರೂಮ್ ಹತ್ರನೇ ಹೋಗೋದ? ಬರ್ರಿ ಇಲ್ಲಿ. ಸೊ ಇದು ನಮ್ಮ ಸೆಕೆಂಡ್ ಡೇ. ನಾವು ಇಲ್ಲಿ ಸ್ಟೇ ಆಗ್ತಾ ಇರೋದು. ಮಾರ್ನಿಂಗಲ್ಲಿ ಚೆಕ್ಔಟ್ ಮಾಡಿದ್ವಿ. ಇದು ರೂಮ್ ಸ್ವಲ್ಪ ಸ್ಪೇಷಿಯಸ್ ಇದೆ. ಬಟ್ ದಟ್ ಹೋಟೆಲ್ ಗೈ ಇಸ್ ಸೋ ಹೆಲ್ಪ್ಫುಲ್ ಅಂದರೆ ಸೋ ಹೆಲ್ಪ್ಫುಲ್. ನೀವೇನಾದರೂ ಇಲ್ಲೇ ಫುಕೇಟಿಗೆ ಬರ್ತಾಯಿದ್ರೆ ಯು ಶುಡ್ ಡೆಫಿನೆಟ್ಲಿ ಕಮ್ ಆ್ಯಂಡ್ ಸ್ಟೇ ದೇರ್. ಬ್ಯಾಗ್ ಎತ್ಕೊಡೋದಾಗಿರ್ಬೋದು. ಈವನ್ ಇಫ್ ವಿ ಆರ್ ನಾಟ್ ಸ್ಟೇಯಿಂಗ್ ಟುಡೇ ವಿತ್ ಹಿಮ್ ಅಂದ್ರೂ ಕೂಡ ನಾಳೆ ಬ್ರೇಕ್ಫಾಸ್ಟ್ ಎಲ್ಲ ಅರೇಂಜ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ವಿ ಆರ್ ವೆರಿ ಥ್ಯಾಂಕ್ಫುಲ್ ಫಾರ್ ಹಿಮ್. ಇಲ್ಲೆಲ್ಲ ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ಬೇರೆ ಹೋಟೆಲ್ಸಲ್ಲೆಲ್ಲ ಅವೈಲಬಲ್ ಇಲ್ಲ. ಸೊ ನೀವೇನಾದರೂ ಸ್ಟೇ ಆಗ್ತಾಯಿದ್ರೆ ಇನ್ಕ್ಲೂಡೆಡ್ ಬ್ರೇಕ್ಫಾಸ್ಟ್ ಇನ್ಕ್ಲೂಡೆಡ್ ಇದ್ದಿದ್ದಂಥ ಹೋಟೆಲ್ನ ಸ್ಟೇ ಆಗೋದಕ್ಕೆ ಪ್ರಿಫರ್ ಮಾಡಿ. ಯು ಕ್ಯಾನ್ ಸಿ ಜಸ್ಟ್ ಒಂದು ಸ್ಯಾಂಡ್ವಿಚ್ಚು ಅದಕ್ಕೆಲ್ಲ ಎಷ್ಟು ಕಾಸ್ಟ್ ಇದೆ ಇಲ್ಲಿ ಅಂತ ಅಲ್ವಾ? ಬಟ್ ಅಲ್ಲಿ ಹಿ ಹ್ಯಾವ್ ಅ ಮೆನು ಆಪ್ಷನ್. ಲಾಸ್ಟ್ ವೀಡಿಯೋದಲ್ಲಿ ನೀವು ನೋಡಿದರೆ ಗೊತ್ತಾಗುತ್ತೆ. ಸೊ ಹ್ಯಾವ್ ಅ ಗುಡ್ ಮೆನು ಆಪ್ಷನ್. ಅಲ್ಲಿ ಏನೆಲ್ಲ ಇನ್ಕ್ಲೂಡೆಡ್ ಇದೆ ಅಂತಲೂ ನೋಡಿದ್ರಿ ಅಲ್ವಾ? ಈವನ್ ಹಿ ವಾಸ್ ಸೋ ಹೆಲ್ಪ್ಫುಲ್. ಇವತ್ತು ಕೂಡ ಐ ಮೀನ್ ನಾಳೆ ಕೂಡ ಅರೇಂಜ್ ಮಾಡ್ತೀನಿ, ನಿಮಗೆ ಫ್ರೂಟ್ಸ್ ಎಲ್ಲ ಬಾಕ್ಸಿಗೆ ಹಾಕ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ವಿ ಆರ್ ಹ್ಯಾಪಿ ಫಾರ್ ದ್ಯಾಟ್. ನಾವು ನಾಳೆ ಒಂದು ಇವತ್ತು ಹೇಗೆ ಬುಕ್ ಮಾಡಿದ್ವಲ್ಲ ಒಂದು ಫುಲ್ ಡೇ ಸ್ವಲ್ಪ ಆ ಥರ ನಾಳೆನೂ ಕೂಡ ಬುಕ್ ಮಾಡಿದ್ದೀವಿ. ಐಲ್ಯಾಂಡಿಗೆಲ್ಲ ಹೋಗೋದಕ್ಕಲ್ವಾ? ಸೊ ಡಿಫ್ರೆಂಟ್ ಯಾವುದು ಫಿಫಿ ಐಲ್ಯಾಂಡ್ ಅಂತ. ಸೊ ಅಲ್ಲಿ ಹೋಗೋದಕ್ಕೆ ಬುಕ್ ಮಾಡಿದ್ದೀವಿ. ಆ್ಯಂಡ್ ಇದು ಕಿಟಲ್ ಇರಲಿಲ್ಲ ಅವರು ಈ ಒಂದು ಹೋಟೆಲಲ್ಲಿ. ವಿ ರಿಕ್ವೆಸ್ಟೆಡ್ ಹಿಮ್, ಅವ್ರು ತಂದು ಕೊಟ್ಟಿದ್ದಾರೆ. ಸೊ ಐ ಆಮ್ ಥಿಂಕಿಂಗ್ ಟು ಪ್ರಿಪೇರ್ ಮ್ಯಾಗಿ.